ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದಾರೆ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಜೂನ್ 20, 2026ರಂದು ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಅಮಲಾಪುರ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಡೆಸ್ಸೆಲ್ಲ ಒಡೆದು ಹಾಳಾಗಿದೆ ಎಂದು ನಮ್ಮ ಸಾಮ್ರಾಟ್ ನ್ಯೂಸ್ ಚಾನೆಲ್ ಮುಖಾಂತರ ಸುದ್ದಿಯನ್ನು ಮಾಡಲಾಯಿತು. ಈ ಒಂದು ಸುದ್ದಿಯನ್ನು ನೋಡಿದ ಅಧಿಕಾರಿಗಳು ಕೂಡಲೇ ಇದನ್ನು ದುರಸ್ತಿ ಮಾಡಬೇಕೆಂದು ಹೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನು ಕೂಡಲೇ ದುರಸ್ತಿ ಮಾಡಿ ಎಂದು ಹೇಳಿದಾಗ ಇಂದು ಬೀದರ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಅಮಲಾಪುರ ಬಡಾವಣೆಯಲ್ಲಿ ಬಂದು ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾನ್ಯ ಆಯುಕ್ತರಲ್ಲಿ ಇನ್ನೊಂದು ಮನವಿ ಏನಪ್ಪ ಅಂದರೆ, ಗ್ರಾಮದಲ್ಲಿ ಮುಖ್ಯ ರಸ್ತೆಯ ಮೇಲೆ ರಾತ್ರಿ ಸಮಯದಲ್ಲಿ ಓಡಾಡಲು ಲೈಟಿನ ಸಮಸ್ಯೆ ಆಗ್ತಾಯಿದೆ. ರಸ್ತೆಯಲ್ಲಿ ಗಾರಿಗಳು ಬಿದ್ದಿದ್ದಾವೆ, ಅವು ಕೂಡ ತಾವು ದುರಸ್ತಿ ಮಾಡಿದರೆ ಅಮಲಾಪುರ ಗ್ರಾಮದ ಎಲ್ಲ ಒಂದು ಚಿಕ್ಕ ದೊಡ್ಡ ಮಕ್ಕಳು ಓಡಾಡೋದಕ್ಕೆ ತಾವು ಒಂದು ಸಹಕಾರ ಮಾಡಿದಂಗೆ ಆಗ್ತದೆ ಮತ್ತು ಅಮಲಾಪುರ ಗ್ರಾಮದಲ್ಲಿ ಯಾವುದೇ ಅನಾಹುತ ಆಗಲಾರ್ದಂಗೆ ತಾವು ನೋಡಿಕೊಂಡಂಗೆ ಆಗುತ್ತೆ ಅಂತ ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ ವೀಕ್ಷಕರೇ, ನಾನು ನರ್ಸಿಂಗ್ ಸಾಮ್ರಾಟ್. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ನ್ಯೂಸ್ ಚಾನಲ್. ಇವಾಗ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಕೆಲವು ದಿವಸ ಅಂದರೆ 3-4 ದಿವಸ ಹಿಂದುಗಡೆ ಅಮಲಾಪುರ ಗ್ರಾಮದ ಬಡಾವಣೆಯಲ್ಲಿ ಈ ಒಂದು ರಸ್ತೆ ಮಧ್ಯದಲ್ಲಿರುವ ಡೆಸ್ಸೆಲ್ಲ ಒಡೆದೋಗಿತ್ತು. ಇದರ ಬಗ್ಗೆ ಒಂದು ನಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ಸುದ್ದಿ ಮಾಡಿ ಅಧಿಕಾರಿಗಳಿಗೆ ವಿಡಿಯೋನ ಸಲ್ಲಿಸಿದಾಗ ಅದನ್ನು ಗಮನಿಸಿ ಇವಾಗ ಅಧಿಕಾರಿಗಳು ಈ ಒಂದು ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ. ಈ ಒಂದು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಲಾಪುರ ಬಡಾವಣೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆಂದು ಈ ಮೂಲಕ ಹೇಳಲು ಬಯಸುತ್ತೇನೆ. ನಮಸ್ಕಾರ.